ಪಪ್ಪ ಪಪ್ಪ ಕಣಿ 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 ಅಂತ ಹೇಳ್ಬೇಕಂತ ಇದು ತೋಡಲ್ವಂತೆ. ಈ ಮಾವನ ಹತ್ರ ಹೋಗಿ ನಿಂತ್ಕೊಂಡಿದ್ದಾಳೆ ಅವಳಿಗೆ. ಫ್ರೆಂಡ್ಸ್, ಇವಾಗಂತೂ ಮಳೆಗಾಲದಲ್ಲಿ ಎಷ್ಟೊಂದು ಕೆಸ್ವಿನ ಸೊಪ್ಪು ಬಂದಿರುತ್ತೆ. ನಾವು ಚಿಕ್ಕವರಿದ್ದಾಗ ಮೀನು ಹಿಡಿಯೋಕ್ಕೆ ಅಂತೆಲ್ಲ ಬರ್ತಿದ್ವಿ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ಪತ್ರೊಡೆ ರೆಡಿ. ನನ್ನ ಫೇವ್ರೆಟ್ ಇದು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವಾಗ ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 10 ಗಂಟೆ. ಇವಾಗ ಹೊರಟಿದ್ದೀವಿ. ಆ್ಯಂಡ್ ನನಗೆ ಇನ್ನೂ ಶೀತ ಕಡಿಮೆ ಆಗಿಲ್ಲ ನೋಡಿ. ಹಂಗೆ ಇದೆ, ಮೂಗೆಲ್ಲ ಒಂಥರ ಬ್ಲಾಕ್ ಹಂಗೆ ಇದೆ. ಸೊ ಇನ್ನೂ ಕಡಿಮೆ ಆಗಬೇಕು. ಪಾಪುಗೆ ಪರವಾಗಿಲ್ಲ, ಸ್ವಲ್ಪ ಬೆಟರ್ ಇದ್ದಾಳೆ ಅವಳು. ನನ್ನ ಹಸ್ಬೆಂಡ್ ಕೂಡ ಕೋಲ್ಡ್ ಆಗಿಬಿಟ್ಟಿತ್ತು. ಅವ್ರು ಸ್ವಲ್ಪ ಇವಾಗ ಹೊರಗೆ ಮಾಡ್ತಿದ್ದಾರೆ. ನನಗಿಂತ ಬೆಟರ್ ಇದ್ರು ಅವರು. ಬಟ್ ನನಗೇನೆ ಸ್ವಲ್ಪ ಜಾಸ್ತಿನೇ ಆಗಿಬಿಡ್ತೀವಿ ಸದ್ಯ, ಏನೋ ಗೊತ್ತಿಲ್ಲ ಹಾಗೆ. ಆ್ಯಂಡ್ ಬ್ಯಾಗ್ ಎಲ್ಲ ತೊಗೊಂಡು ಇವಾಗ ಹೊರಟಿದ್ದೀವಿ. ಆ್ಯಂಡ್ ಬ್ಯಾಗ್ ನೋಡ್ಬೋದು, ಹೋಗೋದು 2 ದಿನಕ್ಕಾದ್ರೂ ಒಂದು ರಾಶಿ ಬ್ಯಾಗ್ ಇದೆ. ಬಿಕಾಸ್ ಪಾಪು ಬಟ್ಟೆಗಳು ಅದು ಇದು. ಇವಾಗ ಬೇರೆ ಮಳೆಗಾಲಲ್ವ, ಒಂದು ಬಟ್ಟೆನೂ ಒಣಗಲ್ಲ ಬೇಗ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಹಾಗೆ ಇನ್ನೇನು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾನು. ಫ್ರೆಂಡ್ಸ್, ಇವಾಗ ಅಮ್ಮನ ಮನೆ ರೀಚ್ ಆದ್ವಿ. ಇಲ್ಲಿ ಸಾಮಾನ್ಯ ಅಂತೂ ಕಾಯ್ತಾ ಇದ್ದ, ನಾವಂತೂ ಬರ್ತಾ ಇದ್ದೀವಿ. ಅದರಲ್ಲೂ ತಂಗಿ ಬರ್ತಾ ಇದ್ದಾಳೆ ಅಂತ ಅವನವ್ನ ಟಾಯ್ಸು ಎಲ್ಲನೂ ತೊಗೊಂಡು ಬಂದಿದ್ದ ಅಲ್ಲಿಂದ ತಂಗಿಗೆ ತೋರ್ಸೋಕ್ಕೆ ಅಂತ. ಹಾಗೆ ಒಂದು ರಬ್ಬರ್ ಸ್ನೇಕ್ ಕೂಡ ಇತ್ತು. ಅದನ್ನು ನೋಡಿ ಪಾಪು ರಿಯಾಕ್ಷನ್ ನೋಡಿ ಅವಳಿಗಂತೂ ಸಿಕ್ಕಾಬಟ್ಟೆ ಭಯ ಈ ಥರದ್ದೆಲ್ಲ ಅಂತಂದರೆ. ಅವನಿಗಂತೂ ಇದು ಈ ಥರ ಟಾಯ್ಸ್ ಇಷ್ಟ ನೋಡಿ. ಡೈನೋಸರ್ ಆಗಿರ್ಬೋದು, ಗಾಡಿಗಳು ಬೇರೆ ಬೇರೆ ಈ ಥರದ್ದೆಲ್ಲ. ಇವಳಿಗಂತೂ ಅದನ್ನೆಲ್ಲ ಮುಟ್ಟಕ್ಕೇ ಒಂದು ರೀತಿ ಆಗ್ತಾಯಿತ್ತು. ಅವಳ ಮುಖದ ಎಕ್ಸ್ಪ್ರೆಷನ್ ನೋಡ್ತಾನೆ ನೀವು ಅಂದ್ಕೊಬೋದು. ಆ ಥರ ಮಾಡ್ತಾಯಿದ್ಲು. ಆ್ಯಂಡ್ ಅವನಂತೂ ತುಂಬ ಕಾಯ್ತಾ ಇದ್ದ ತಂಗಿ ಜೊತೆ ಆಟ ಆಡಬೇಕು ಅಂತ. ಬಿಕಾಸ್ ನಾವಿಬ್ಬರು ಒಟ್ಟಿಗೆ ಬರದೆ ತುಂಬ ಟೈಮ್ ಆಗಿತ್ತು, ಅಕ್ಕ ಮತ್ತು ನಾನೊಂದು ಟೈಮಿಗೆ ಬಂದರೆ ಅವಳೊಂದು ಟೈಮಿಗೆ ಬರ್ತಾಯಿದ್ಲು, ಹಂಗಾಗ್ತಾಯಿತ್ತು. ಸೊ ಇವತ್ತು ಬಂದ್ವಿ. ಆ್ಯಂಡ್ ನಂಗೆ ಕೂಡ ಸ್ವಲ್ಪ ಹುಷಾರಿರಲಿಲ್ಲಲ್ಲ. ಸೊ ಇಲ್ಲಿ ಬಂದರೆ ಒಂದು ಸ್ವಲ್ಪ ರೆಸ್ಟ್ ಮಾಡ್ಬೋದು ಅಂತಲೂ ಅಂದ್ಕೊಂಡೆ. ಆ್ಯಂಡ್ ಅಮ್ಮನ ಮನೆಗೆ ಬಂದರೆ ಒಂಥರ ಮೆಡಿಸಿನ್ ಇದ್ದಂಗೆ ಅಮ್ಮನ ಮನೆ. ಏನೇ ನಿಮಗೇನೇ ಫುಲ್ ನೀವು ಡೌನ್ ಫೀಲ್ ಮಾಡ್ತಾಯಿದ್ರು ನಿಮಗೆ ಅದೊಂದು ಚಾರ್ಜ್ ಆದಂಗೆ ಆಗುತ್ತೆ. ಅದೇ ರೀತಿ ನನಗೂ ಹಾಗೆ 2 ದಿನಕ್ಕಾದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಆರಾಮ್ಸೆ ರೆಸ್ಟ್ ಮಾಡ್ಬೋದು ಅಂತ ಅಂದ್ಕೊಂಡೆ. ರೈಲ್ ಅಂತ ತಗೊಂಡು ಬಂದ ತಂಗಿ ತೋರಿಸಿದ್ರು. ಒಂದು ರೀತಿ ತಂಗಿಗೆ ಅದನ್ನು ಒಳ್ಳೆ ಆಸೆ ಆಗ್ತಾ ಇದ್ದು. ನೋಡ ರೈಲು ಮಕ್ಕಳಂತೂ ಫುಲ್ ಎಂಜಾಯ್ ಮಾಡ್ತಾರೆ. ಸಾಮಾನ್ಯ ಅಂತ ಅವನ ಹತ್ರ ಬರೋ ಟಾಯ್ಸ್ ಎಲ್ಲನೂ ಎತ್ಕೊಂಡು ಬಂದಿದ್ದ ಅಲ್ಲಿಂದ ಇಲ್ಲಿ ತಂಗಿ ಜೊತೆ ಆಟ ಆಡೋಕ್ಕೆ ಅಂತಲೇ. ಹಾಗೆ ಇಬ್ಬರು ಕೂಡ ಆಟ ಆಡೋದಕ್ಕೆ ಶುರು ಮಾಡಿದ್ರು ನೋಡಿ. ಭಾಳ ಡ್ರೆಸ್ ಚೇಂಜ್ ಮಾಡೋಣ ಅಂತಂದರೆ ಕೇಳ್ತಾನೆ ಇಲ್ಲ. ಏನು ಆಟ ಆಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಅಣ್ಣ ತಂಗಿ ಸೇರ್ಕೊಂಡು ಆಟ ಆಡ್ತಾ ಇದ್ದಾರೆ. ಚೆಸ್ ಆಡೋಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ, ಬಟ್ ಕಾಯಿನನ್ನಂತೂ ಸೇಮ್ ಕಲರ್ ಇರೋಲ್ಲಿ ಇಡ್ತಾ ಇದ್ದಾರೆ ಇಬ್ಬರು ಸೇರಿಕೊಂಡು. ಹಾಗೆ ಆಟ ಆಡ್ತಾ ಇದ್ದಾರೆ. ಅವರು ಕೂಡ ಮೆಹಂದಿ ಎಲ್ಲ ಹಾಕಿಸ್ಕೊಳ್ಳು ನನ್ನ ಮಗಳು. ಇಷ್ಟರವರೆಗೂ ಹಾಕ್ಕೊಂಡಿಲ್ಲ, ಅವಳಿಗೆ ಹಾಕ್ಸೇ ಇಲ್ಲ ನಾನು ಮೆಹಂದಿ. ಬಟ್ ಹಾಕಿಸ್ಬೇಕು ಅಂತ ಇತ್ತು ನನಗೆ. ಬಟ್ ಇವತ್ತಾಯಿತು ನೋಡಿ, ಅವಳು ಹಾಕ್ತಾಯಿದ್ದಾಳೆ. ಎಷ್ಟೊತ್ತು ಇಟ್ಕೊತಾಳೆ ಗೊತ್ತಿಲ್ಲ, ಕಲರ್ ಬರೋ ತನಕ ಇಡ್ತಾಳೋ ಅಥವಾ ಅವಾಗಲೇ ಹಾಳು ಮಾಡಿಬಿಡ್ತಾಳೋ ಅಂತ 2 ಸೈಡ್ ಹಾಕಿಸ್ಕೊಂಡಿದ್ದಾಳೆ. ನೋಡಬೇಕು ಏನು ಮಾಡ್ತಾಳೆ ಅಂತ. ಅಕ್ಕ ಮೊನ್ನೆನೇ ಬಂದಿದ್ಲು, ಬಟ್ ನಾನು ಇವತ್ತು ಬೆಳಗ್ಗೆ ಬಂದಿದ್ವಲ್ವ. ಅಮ್ಮ ಇವತ್ತು ಸಂಜೆಗೆ ಪತ್ರೊಡೆ ಮಾಡೋಣ ಅಂತ ಹೇಳಿ ಮಧ್ಯಾಹ್ನದಂಗೆ ಇಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇವಾಗಲೇ ಮಾಡಿಟ್ರೆ ಸಂಜೆ ಹಂಗೆ ಟೋಸ್ಟ್ ಮಾಡೋದಕ್ಕೆ ತುಂಬ ಚೆನ್ನಾಗಾಗತ್ತೆ. ತಣ್ಣಗಾಗಿರುತ್ತಲ್ಲ, ಅವಾಗ ಕ್ಲೀನಾಗಿ ಕಟ್ ಮಾಡೋಕ್ಕೆ ಬರುತ್ತೆ ಅಂತ ಹೇಳಿ ಇವಾಗ ಪತ್ರೊಡೆ ಸೊಪ್ಪು ಎಲ್ಲನೂ ತೊಗೊಂಡು ಎಲ್ಲ ಕ್ಲೀನ್ ಮಾಡಿ ಪತ್ರೊಡೆ ಮಾಡಿಡೋಣ ಅಂತ ಹೇಳ್ತಾಯಿದ್ರು. ಹಾಗೆ ಇಲ್ಲಿ ಪತ್ರೊಡೆ ಸೊಪ್ಪು ಕೂಡ ಕೊಯ್ದಿದ್ದಾಯಿತು. ಅಂದರೆ ಕೆಸುವಿನ ಸೊಪ್ಪು, ನಾವು ಪತ್ರೊಡೆ ಸೊಪ್ಪು ಅಂತಲೇ ಹೇಳ್ತೀವಿ, ಹಂಗೆ ಅಭ್ಯಾಸ ಆಗೋಗಿ. ಫ್ರೆಂಡ್ಸ್, ಏನು ಗೊತ್ತಾ, ನನ್ನ ತಂಗಿ ಮತ್ತು ಅಕ್ಕನ ಮೆಣಸಿನ್ಕಾಯಿ ತೊಗೊಂಡು ಬನ್ನಿ ಅಂತ ಕಳಿಸಿದ್ರೆ ಇವರು ಅರ್ಧ ಗಂಟೆ ಮಾಡಿದ್ರು. ನಾನು ಅವ್ರೆಲ್ಲಾದರೂ ಬಿದ್ದೋದ್ರೆ ಏನು ಅಂತ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದು. ಮತ್ತೆ ಇವಾಗ ಬಂದರು ನೋಡಿ. ಅಲ್ಲಿ ಅಮ್ಮ ಸಾರೇನೋ ಒಳಗೆ ಇಟ್ಬಿಟ್ಟು ಬೇರೆ ಕಳಿಸಿದ್ರು. ಇವ್ರು ಹೋಗಿ ಎಲ್ಲರೂ ಹರಿದು ಬಿದ್ದಿರ ಅಳಿದಷ್ಟಿದೇನು. ಅದರಲ್ಲಿ ಸಂಕ ಒಂದು ಸರಿ ಇಲ್ಲ, ಎಷ್ಟು ರಜ್ಜೆ ಸಿಕ್ಕಿದ್ದು ನೋಡಿ. ಅದು ಅಲ್ಲದೆ ಇವಳು ಫಸ್ಟ್ ಹೋಗಿದ್ಲು ನನ್ನ ಅಕ್ಕ. ಅವಳು ಹೋಗಿ ನನ್ನ ತಂಗಿನ ಕರೆದ್ಲು. ಇಬ್ಬರು ಹೋದವ್ರು ಪತ್ತೇನೇ ಇಲ್ಲ. ಇವಾಗ ಬರ್ತಿದ್ದಾರೆ. ಫ್ರೆಂಡ್ಸ್, ಹಾಗೆ ನನಗಂತೂ ಚಿಕ್ಕ ವಯಸ್ಸಿಂದ ಇದೊಂದು ಡೌಟ್ ಇತ್ತು. ಏನು ಅಂತಂದರೆ, ಈ ಥರ ಹಂಚಿನ ಮನೆಯಲ್ಲೆಲ್ಲ ಈ ಥರ ಒಂದು ಹುಕ್ ಥರ ಹಾಕಿರ್ತಾರಲ್ವ. ನಾನು ತುಂಬ ಮನೆಗಳು ನೋಡಿದ್ದೀನಿ. ಯಾಕೆ ಅಂತ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಸತ್ಯವಾಗ್ಲೂ ಗೊತ್ತಿಲ್ಲ. ಹಾಗೆ ಇಲ್ಲಿ ಇವಾಗ ನೋಡಿ ಪತ್ರೊಡೆ ಸಕ್ಕತ್ತಾಗಿ ಆಗಿತ್ತು ಮಾತ್ರ. ಆಯಿತಾ, ನಾನು ರೆಸಿಪಿ ಏನು ಅಷ್ಟು ಡೀಟೇಲಾಗಿ ಶೂಟ್ ಮಾಡಿಲ್ಲ, ಬಟ್ ರೀಲ್ಸಲ್ಲಿ ಹಾಕಿದ್ದೀನಿ, ಇಲ್ಲ ಶಾರ್ಟ್ಸಲ್ಲಿ ನಿಮಗೆ ಸಿಗುತ್ತೆ ರೆಸಿಪಿ.
ಅದರಲ್ಲಿ ನೋಡ್ಕೊಂಡು ನೀವು ಕೂಡ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಾಗಿತ್ತು ಆ್ಯಂಡ್ ತುಂಬ ಚೆನ್ನಾಗಿ ಆಗುತ್ತೆ. ಪತ್ರೊಡೆ ಯಾವತ್ತಿದ್ರೂ ಸ್ಪೈಸಿಯಾಗಿ ಮಾಡ್ಕೊಬೇಕು ಈ ಥರ. ಆವಾಗ ಟೋಸ್ಟ್ ಎಲ್ಲ ಮಾಡಿದ್ರಂತೂ ಆಹಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೋಡಿ ಇವಾಗ ಆಲ್ರೆಡಿ ನಾವು ಒಂದು 11 ಗಂಟೆ 11:30 ಹಂಗೆ ಎಲ್ಲ ಮಾಡಿ ಬೇಯಕ್ಕೆ ಇಟ್ಟಿದ್ದೀವಿ. ಆವಾಗ ಸಂಜೆ 5 ಗಂಟೆ ಹಂಗೆ ನಮಗೆ ತಣ್ಣಗಾಗಿರುತ್ತೆ ನೋಡಿ, ಚೆನ್ನಾಗಿ ಬೆಂದು. ಆವಾಗ ಕ್ಲೀನಾಗಿ ಕಟ್ ಮಾಡಿ ಟೋಸ್ಟ್ ಮಾಡೋಕ್ಕೆ ಸಖತ್ತಾಗತ್ತೆ ಅಂತೇಳಿ ಅಮ್ಮ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಪತ್ರೊಡೆ ಎಲ್ಲ ಬೇಯಕ್ಕೆ ಇಟ್ಟಿದ್ದಾಯಿತು. ಆಮೇಲೆ ಊಟ ಎಲ್ಲ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿದೆ. ಅಮ್ಮ ಮನೆಗೆ ಬಂದು ಊಟ ಎಲ್ಲ ಆಗಿ ಇವಾಗ ಚೆನ್ನಾಗಿ ನಿದ್ದೆ ಮಾಡಿ ಎದ್ದೆ. ನನ್ನ ಮುಖ ನೋಡಿದ್ರೇ ಗೊತ್ತಾಗ್ಬೋದು, ಸಕ್ಕದಾಗಿ ನಿದ್ದೆ ಮಾಡಿದೆ. ಆ್ಯಂಡ್ ಮಳೆ ಇವಾಗ ಸ್ವಲ್ಪ ಕಡಿಮೆ ಇದೆ ನೋಡಿ, ಮಳೆ ಇಲ್ಲ. ಹಾಗಾಗಿ ಇಲ್ಲಿ ಮಕ್ಕಳೆಲ್ಲ ಹೊರಗಡೆ ಆಟ ಆಡ್ತಾ ಇದ್ದಾರೆ, ಏನೇನು ಅದು ಇದು ಅಂತ ಪ್ರಾಣಿಗಳನ್ನು ನೋಡ್ಕೊಳ್ಳೋದು. ಹಾಗಾಗಿ ಆಟ ಆಡ್ತಾ ಇದ್ದಾರೆ. ಹಾಗೆ ನಾವಿಲ್ಲಿ ಅವರನ್ನು ನೋಡಿಕೊಂಡು ಮಾತಾಡ್ಕೊಂಡಿದ್ದೀವಿ. ನೋಡಿ ಇವನೇನು ಹೇಳ್ತಾ ಇದ್ದಾರೆ ಎಂತ ಮಗ, ಕಾಣಿಗೆ ಇಳಿಯಲಿದ್ದ. ಓಕೆ ಸಾಮಾನ್ಯ ಕೇಕ್ ಮಾಡಿದಾನಂತ ಫ್ರೆಂಡ್ಸ್. ನೋಡಿ ಕೇಕ್ ಪ್ಯಾಕ್ ಎಲ್ಲ ಮಾಡಿಬಿಟ್ಟವನ್ನೇ. ಎಷ್ಟು ರೂಪಾಯಿ ಮಗನೇ ಕೇಕಿಂಗೆ? ಎಷ್ಟು ರೂಪಾಯಿ ಮಗ? 1 ರೂಪಾಯಿ ಅಲ್ಲ, ಕೇಕಿಗೆ ಎಷ್ಟು ರೂಪಾಯಿ? ಓ ಕೇಕ್ ನೋಡಿ ಇಲ್ಲಿ ನೆಲಕ್ಕೆ ಬಿದ್ದಿದೆ. ಅದೆಂತರ ಇಲ್ಲಿ ಆಮೆ ಬಂದಿದೆ 2. ಇವಳು ನೋಡಿ ಶಾಕ್ ಆಗಿಬಿಟ್ಟ ಅವಳೆ. ಆಮೆ ಮಗಳು, ಆಮೆ ಆಮೆ ಕೆಸರಲ್ಲಿ ಆಡ್ತಾ ಇದ್ದಾರೆ ಇವರಿಬ್ರು. ಇವಳು ಬಂದ್ಲು ಈ ಕಡೆ ನೋಡಿ, 2 ಆಮೆ ಬಂದಿದೆ. ಆಮೆ ಇವಳಿಗೆ ಭಯ ಆಗ್ತಾ ಇದೆ. ಫ್ರೆಂಡ್ಸ್ ಇಲ್ಲಿ ನೋಡಿ, ನಮ್ಮ ಮನೆಯಲ್ಲಿ 2 ಆಮೆ ಬಂದಿದೆ. ಇದು ನೋಡಿ ಇದ್ರ ಮುಖ ಇಲ್ಲಿದೆ ನೋಡಿ, ಇಲ್ಲಿದೆ. ಇದೊಂದು ಚಿಕ್ಕದಿದೆ. ಇದೆಲ್ಲ ತೊಗೊಂಡೋಗಿ ಕೆರೆಗೆ ಬಿಡ್ತಾರಂತೆ ನನ್ನ ಅಮ್ಮ. ಇಲ್ಲೇ ಇದ್ರೆ ಬೆಕ್ಕು ತಗೊಂಡು ಬರುತ್ತೆ ಮನೆ ಒಳಗಡೆ ಅಂತ ಹೇಳಿ. ಸೊ ಇದನ್ನು ಇವಾಗ ತೊಗೊಂಡೋಗಿ ಕೆರೆಗೆ ಬಿಡ್ತಾರಂತೆ. ಇವ್ರು ಇಲ್ಲಿ ಕೇಕ್ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ. ಇವಳು ಇಲ್ಲಿದ್ದಾಳೆ. ಆಮೆ ನೋಡಿ ಭಯ ಪಟ್ಕೊಂಡು ಇಲ್ಲಿ ಮಾವನ ಹತ್ರ ಹೋಗಿ ನಿಂತ್ಕೊಂಡಿದ್ದಾಳೆ. ಅವಳಿಗೆ ಆಮೆ ನೋಡಿಬಿಟ್ಟು ಭಯ ಆಗಿದೆ. ಇದೊಂದು ಗೆಸ್ಟ್ ಬಂದಿದೆ ನಮ್ಮ ಮನೆಗೆ. ಫ್ರೆಂಡ್ಸ್ ಇವಾಗ ಕೆರೆ ಇಲ್ಲೇ ಇದೆ, ತೋರಿಸ್ತೀನಿ. ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಆಮೇನ ಬಿಡೋಕ್ಕೆ ಅಂತ. ಇಲ್ಲಾಂತಂದರೆ ಬೆಕ್ಕೆಲ್ಲ ಮನೆ ಒಳಗಡೆ ತೊಗೊಂಡು ಬರುತ್ತೆ. ಇಲ್ಲಾದರೂ ಬೆಕ್ಕಿಗೆ ಕಾಣಿಸಿದ್ರೆ ಇದು 2-3 ದಿನ ಆಯ್ತಂತೆ ಅಲ್ಲೇ ಬರೋದು. ಹಾಗಾಗಿ ಇಲ್ಲಿದ್ದರೆ ಇನ್ನು ಕೊಂದು ಬಿಡತ್ತೆ ಬೇಕು ಅಂತ ಹೇಳ್ಬಿಟ್ಟು ಇವಾಗ ಅದನ್ನು ತೊಗೊಂಡೋಗಿ ಕೆರೆನ ಒಳಗಡೆ ಹಾಕ್ತಾ ಇದ್ದೇನೆ, ಕೆರೆ ಒಳಗಡೆ. ಸೊ ಬನ್ನಿ ತೋರಿಸ್ತೀನಿ. ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೆ ಅಲ್ವಾ ಕೆರೆ, ಇಲ್ಲಿ ಜೋಡು ಕೆರೆ ಇದೆ ಅಂತ, ಅದಕ್ಕೆ ಆಗ್ತಾನೆ ಅಂತ ಅನಿಸುತ್ತೆ. ಇವನೊಬ್ಬ ನೋಡಿ ಇಲ್ಲಿ, ಇವನನ್ನು ಕರ್ಕೊಂಡು ಹೋಗ್ಬೇಕು. ಬನ್ನಿ ಹೋಗೋಣ. ನಾವು ಕೊಡೆ ಬೇರೆ ತಂದಿಲ್ಲ, ಇವಾಗ ಮಳೆ ಬಂದರೆ ಅಷ್ಟೇ ಕತೆ. ಆಮೇಲೆ ಎಲ್ಲಿದ್ದು ತೋಡು ನೋಡಿ, ಇಲ್ಲಿದೆ ನೋಡಿ. ಹೋಪ ಹೋಪ ಕಣಿ 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 ಅಂತ ಹೇಳ್ಬೇಕಂತ. ಇದು ತೋಡಲ್ವಂತೆ. ಹೋಪ 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 ಬೇಗ. ಅಲ್ಲಿ ಮಾವ ಹೋಗಿ ಹತ್ತು, ಮತ್ತೆ ಆಮೆ ಬಿಟ್ಟಿಕ್ಬೇಕು ಅವನೇ ನಮಗೆ ಕಾಣ. ಇಲ್ಲಿದೆ ನೋಡಿ ಕೆರೆ. ಫುಲ್ ಅಂದರೆ ಫುಲ್ ಆಗಿಬಿಟ್ಟಿದೆ. ಆ್ಯಂಡ್ ಮಳೆ ಇಲ್ಲಿ ನೀರೆಲ್ಲ ಇಲ್ಲೆಲ್ಲ ಬರುತ್ತೆ. ಇಲ್ಲಿದೆ ನೋಡಿ ಕೆರೆ. ಅದೆಂತ ಸೊಪ್ಪ ಅದರಲ್ಲಿ ಕೆರೆಯಲ್ಲಿ? ಎಲ್ಲಿ ಹೋಗ್ತು ಬಾ ಮಗಳೇ. ಹೋಯ್ತು ಆಮೆ ಹೋಯ್ತು. ಇಲ್ಲಿ ಮಡಗು ಹೆಂಗೋ ಕಾಣ್ತಿಲ್ಲ. ಇಲ್ಲಿ ಮಡಗ ನೋಡಿ, ಇಲ್ಲಿ ಒಂದಿದೆ, ಹೋಗ್ತಾನೇ ಇಲ್ಲ. ಹೋಗ್ತಾ ಇಲ್ಲ ಅದುವೇ. ಹೋಯ್ತು 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 ನೋಡಿ ಫ್ರೆಂಡ್ಸ್, ಆಮೆ ಹೋಯ್ತು. ಆಮೇನ ಬಿಟ್ಬಿಟ್ಟು ಅಲ್ಲಿ ಕಾಣಿಸ್ತಾ ಇಲ್ಲ, ಹೋಯ್ತು ಅದು. ಎಲ್ಲೋಯ್ತು? ಇಲ್ಲಿದೆ ನೋಡಿ, ಇಲ್ಲಿದೆ. ಆ್ಯಂಡ್ ಈಗ ಹೋಗತ್ತೆ. ಎಲ್ಲಿಗೆ ನೋಡಿ ಹೋಗ್ತಾ ಇದೆ ಅದು. ಹೋಯ್ತು ನೋಡಿ, ಅಲ್ಲಿ ಹೋಗ್ತಾ ಇದೆ. ಹೋಯ್ತು, ಕಾಣಿಸ್ತಾ ಇಲ್ಲ. ಈಗ ಚೋಟು ಇಲ್ಲೊಂದು ಕೆರೆ ಇದೆ ನೋಡಿ, ಈ ಕಡೆ ಇರೋದು ಒಂದು ಕೆರೆ.
ಆಮೇಲೆ ನಾ ಕೆರೆಗೆ ಬಿಟ್ಟಿದ್ದು ಕೆಲಸ ಆಯಿತು. ಇನ್ನೊಂದು ತಾವರೆ ಗಿಡ ಇದೆ, ಅದನ್ನು ತೊಗೊಂಡೋಗಿ ಅಲ್ಲಿ ಇನ್ನೂ ಒಂದು ದೊಡ್ಡ ಕೆರೆ ಇದೆ, ಅದಂದರೆ ನೀರು ಆರೋದಿಲ್ಲ, ಅದರಲ್ಲಿ ಇರುತ್ತೆ ನೀರು ಸಮ್ಮರಲ್ಲಿ ಕೂಡ. ಸೊ ಅಲ್ಲಿ ಹಾಕ್ತೀವಿ, ಬರ್ತೀನಿ ನೋಡೋಣ ಚೆನ್ನಾಗಿ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾರೆ. ನಾವು ಅಲ್ಲಿ ತನಕ ಹೋಗಲ್ಲ, ಸಿಕ್ಕಾಪಟ್ಟೆ ದೂರ ಇದೆ, ಇನ್ನು ಅಲ್ಲಿ ತನಕ ನಡ್ಕೊಂಡು ಹೋಗೋಕ್ಕೆ ಇವ್ರನ್ನ ಮಕ್ಳನ್ನ ಹಿಡ್ಕೊಂಡು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವಿಲ್ಲದೆ ಡೈರೆಕ್ಟ್ ಮನೆಗೆ ಹೋಗೋದು. ಅವನಲ್ಲಿ ಹೋಗ್ಬಿಟ್ಟು ಹಾಕ್ಬಿಟ್ಟು ಬರ್ತೀನಿ ಅಂತ ಹೇಳ್ದ. ಸೊ ನಾನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ, ಇವಾಗ ಮಳೆಗಾಲದಲ್ಲಿ ಎಷ್ಟು ಕೆಸುವಿನ ಸೊಪ್ಪು ವೆರೈಟಿ ಬಂದಿರುತ್ತೆ. ಇದು ನೋಡಿ, ಇದು ಒಂದು ವೆರೈಟಿ ಬ್ಲೂ ಮತ್ತು ಗ್ರೀನ್ ಕಲರು. ಆ್ಯಂಡ್ ಇದು ಇನ್ನೂ ಒಂದು ವೆರೈಟಿ ನೋಡಿ, ಸಕ್ಕತ್ತಾಗಿದೆ, ಇದು ನೋಡೋಕೆ ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ಇದೇ ಸೊಪ್ಪನ್ನು ನಾನೊಂದ್ಸರಿ ನರ್ಸರಿಯಲ್ಲಿ ನಾನು ನೋಡಿದ್ದೆ, ಹ್ಯಾಂಗಿಂಗ್ ಪಾಟಲ್ಲಿ ಹಾಕ್ಬಿಟ್ಟು ಮಾರ್ತಾಯಿದ್ರು. ನನಗೊಂದ್ಸರಿ ನಗಡಬೇಕು ಏನು ಅಂತ ಗೊತ್ತಾಗಿಲ್ಲ. ಸೇಮ್ ಇದೇನೆ ನಾನು ನೋಡಿರೋದು ಅಂತ ಅಂದ್ಕೋತೀನಿ. ನೋಡಿ, ಈ ಥರ ಚಿಕ್ಕ ಚಿಕ್ಕ ಗಿಡಗಳನ್ನೆಲ್ಲ ಹಾಕಿದ್ರು. ಸೊ ಇದೊಂದು ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ, ಒಂಥರ ಫ್ಯಾನ್ಸಿಯಾಗಿ ಒಂಥರ ಫ್ಯಾಷನ್ ಗಿಡದ ಥರ ಇದೆ. ಸೊ ಇದು ಸಿಕ್ಕಾಪಟ್ಟೆ ತುರಿಸುತ್ತೆ, ಇದು ಗ್ರೀನ್ ಕಲರ್ದು ತುರಿಸುತ್ತೆ. ಆ್ಯಂಡ್ ಇದು ಕೂಡ ಅಷ್ಟೇ ತುಂಬ ತುರಿಸುತ್ತೆ, ಅಡುಗೆ ಮಾಡೋಕ್ಕಾಗಲ್ಲ ಇದರಿಂದ. ಬಟ್ ಪ್ಲೇನಾಗಿ ನಾವು ಆವಾಗಲೇ ಕೊಯ್ದಿದ್ವಿ ಈ ಥರದ್ದು. ಇದು ದೊಡ್ಡದಾಗತ್ತೇನ. ಈ ಗಿಡ ಮಾತ್ರ ನಿಮಗೆ ಪತ್ರೊಡೆ ಅಥವಾ ಚೇಟ್ಲ ಅಂತೆಲ್ಲ ಮಾಡ್ತಾರಲ್ಲ, ಅದೆಲ್ಲ ಮಾಡೋಕ್ಕಾಗತ್ತೆ. ಅಥವಾ ಕರಕಲಿ ಅಂತೆಲ್ಲ ಮಾಡ್ತಾರೆ, ಅದೆಲ್ಲ ಮಾಡೋಕ್ಕಾಗತ್ತೆ. ಈ ಕಲರ್ದು ಅದು ದಂಟು ಕೂಡ ನೋಡಿ ಈ ಥರ ಬಿಳಿ ಇರುತ್ತೆ, ಇದ್ರದ್ದೆಲ್ಲ ದಂಟು ಈ ಥರ ಇರುತ್ತೆ. ಇದು ನೋಡಿ ಕಲರ್ ತುಂಬ ಚೆನ್ನಾಗಿದೆ, ನೇಚರ್ ಎಷ್ಟು ಬ್ಯೂಟಿಫುಲ್ ಅಂತ ಇದರಲ್ಲೇ ಗೊತ್ತಾಗುತ್ತೆ, ಒಂಥರ ಕಲರ್ಫುಲ್ಲಾಗಿರುತ್ತೆ. ಹಾಗೆ ಒಂದು ಆ್ಯಕ್ಚುಲಿ ಪತ್ರೊಡೆಗೆ ಈ ಸೊಪ್ಪು ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂತಾರೆ ಮರ ಕೆಸ್ಸು ಅಂತ ಬರುತ್ತೆ, ಅದು ಕೂಡ ಚೆನ್ನಾಗಾಗುತ್ತೆ. ಇದು ಕೆಸುವೇನೆ, ಬಟ್ ಇದು ಮರದಲ್ಲಿ ಆಗೋದಲ್ಲ ನೋಡಿ, ಈ ಥರ ಇಲ್ಲಿ ತೋಟದಲ್ಲಿ ಅಲ್ಲೆಲ್ಲ ಬೆಳ್ಕೊಳ್ಳುತ್ತೆ, ರೋಡ್ ಸೈಡಲ್ಲಿ ಕೂಡ ಇರುತ್ತೆ. ಬಟ್ ಈ ಕಲರ್ದು ಬೆಸ್ಟು. ಇಲ್ಲ ಇದು ಜಾಸ್ತಿ ತುರ್ಸಲ್ಲ, ಇದೆಲ್ಲನೂ ತುರ್ಸತ್ತೆ ಜಾಸ್ತಿ ಆಯಿತಾ. ಹಾಗಾಗಿ ನಾವು ಇದರಿಂದ ಮಾಡಿರೋದು, ಅದು ತೋರಿಸ್ತೀನಿ ನಾನು ಹೆಂಗೆ ಮಾಡಿದ್ದಾರೆ ಅಮ್ಮ ಅಂತ ಹೇಳ್ಬಿಟ್ಟು. ಯಾರಿಗಾದ್ರೂ ಇಷ್ಟ ಇದ್ದರೆ ಮಾಡ್ಕೊಂಡು ತಿನ್ಬೋದು, ಸಕ್ಕತ್ತಾಗಿರುತ್ತೆ ಮಾತ್ರ. ಅಮ್ಮ ಆಲ್ರೆಡಿ ಪತ್ರೊಡೆ ಮಾಡಿದ್ದಾರೆ, ಇನ್ನು ಅದನ್ನು ಹೋಗಿ ಟೋಸ್ಟ್ ಮಾಡಬೇಕು. ನಮಗಂತೂ ಸಿಕ್ಕಾಬಡೆ ಇಷ್ಟ ಅದ್ರದ್ದು ಪತ್ರೊಡೆ ಟೋಸ್ಟ್ ಅಂತಂದರೆ ಸಾಕು. ಆಹಾ ಏನು ಟೇಸ್ಟ್ ಅಂತೀರಾ, ತಿಂದವ್ರಿಗೆ ಗೊತ್ತಿರುತ್ತೆ ಟೇಸ್ಟು. ನಮಗಂತೂ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಅಮ್ಮ ಮಾಡಿದ್ದಾರೆ. ಆ್ಯಂಡ್ ನಾನಂತೂ ಸೊಪ್ಪಿದ್ರಂತೂ ಮಾಡಿಸ್ಕೊಂಡು ತಿಂತೀನಿ, ನಂಗೆ ಅಷ್ಟು ಇಷ್ಟ ಆಗುತ್ತೆ ಟೋಸ್ಟು. ಹಾಗಾಗಿ ಆ್ಯಂಡ್ ಇಲ್ಲಿದೆ ನೋಡಿ ಎಷ್ಟೊಂದಿದೆ ಸೊಪ್ಪು, ಇದೇ ಸೊಪ್ಪಿಂದ ಮಾಡೋದು. ಹಾಗೆ ಜಸ್ಟ್ ನಿಮ್ಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಬಂದಿರೋದು. ಆವಾಗಲೂ ನಾವು ಮನೆ ಹತ್ರ ಇದ್ದಿದ್ದರಿಂದನೇ ಕೊಯ್ಕೊಂಡಿದ್ವಿ, ಇವಾಗ ಇಲ್ಲಿ ನೋಡಿದ್ರೆ ಇಲ್ಲಿ ತುಂಬ ಇದೆ. ಹಾಗೆ ಬನ್ನಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಇವರು ಇಲ್ಲಿ ನೋಡಿ ಏನು ಮಾಡ್ತಿದ್ದಾರೆ ಅಂತ, ನೀರಲ್ಲಿ ಆಟ ಆಡೋಕ್ಕೆ ಬಂದಿದ್ದಾರೆ. ಮುಂದೆ ಇಲ್ಲಿ ಅಣ್ಣ ಹೇಳ್ಕೊಡೋಕ್ಕೆ ತಂಗಿ ಮಾಡೋಕ್ಕೆ ಇಬ್ಬರು ಸರಿಯಾಗಿದ್ದಾರೆ ನೋಡಿ. ನಾನು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೀನಿ ಇಲ್ಲೆಲ್ಲ ಬಂದಿರೋದು. ಸೌಂಡೇ ಚೆನ್ನಾಗಿದೆ. ಬಂದ ತಾವರೆ ಗಿಡ ಹಾಕಿ ಬಂದ ನನ್ನ ತಮ್ಮ. ಬೇಡ ಕೆಸರು ಮಾರ ಇದೆ. ಫ್ರೆಂಡ್ಸ್ ಅಜ್ಜಿ ಮನೆಗೆ ಬಂದರೆ ನೋಡಿ, ನಾವು ಕೂಡ ಚಿಕ್ಕವರಿದ್ದಾಗ ಇದೇ ಥರ ನೀರಲ್ಲಿ ಹೋಗಿ ಆಟ ಆಡ್ತಾ ಇದ್ವಿ. ಮೆಮೊರೀಸ್ ಅಂತೂ ಸಾಕತ್ತಾಗಿರ್ತಿತ್ತು. ಅಣ್ಣ ತಂಗಿ ಇಬ್ರು ನೀರಲ್ಲಿ ಕೂತ್ಕೊಂಡಿದ್ದಾರೆ. ಚುಂಚುಪ್ಪ ಕಾಣಿಲಿಕ್ಕೂ ಇದೆಯಾ ನೀನು? ನಾವು ಚಿಕ್ಕವರಿದ್ದಾಗ ಮೀನು ಹಿಡಿಯೋಕ್ಕೆ ಅಂತೆಲ್ಲ ಬರ್ತಿದ್ವಿ ಫ್ರೆಂಡ್ಸ್. ನಾವು ಇಲ್ಲಿ ಅಂತಲ್ಲ, ನಾವು ನಮ್ಮ ಅಜ್ಜಿ ಮನೆಯಲ್ಲಿ ಮೀನು ಹಿಡಿಯೋಕ್ಕೆಲ್ಲ ಹೋಗ್ತಾ ಇದ್ವಿ. ಅಲ್ಲಿ ಸ್ವಲ್ಪ ದೊಡ್ಡದಾಗಿತ್ತು, ಮಾತ್ರ ಇದಕ್ಕೆ ಸ್ವಲ್ಪ ಜಾಸ್ತಿ ನೀರು ಬರುತ್ತೆ. ಬಟ್ ಇಲ್ಲೇನು ಅಷ್ಟು ನೀರು ಬರಲ್ಲ, ಇಷ್ಟೇ ಬರುತ್ತೆ. ಸಣ್ಣ ಕಾಣಿ ಅಲ್ವಾ ಇದು, ಇವಳು ಹೇಳ್ಕೊಡೋಕ್ಕೆ ಅವ್ರು ಮಾಡೋಕ್ಕೆ ಸರಿ ಇದ್ದಾರೆ. ಬಟ್ ಇದೆಲ್ಲ ಒಂಥರ ಎಂಜಾಯ್ಮೆಂಟು. ಇಷ್ಟು ಚಿಕ್ಕವರಿದ್ದಾಗ ಚೈಲ್ಡ್ಹುಡಲ್ಲಿ ಮಾತ್ರನೇ ಸಾಧ್ಯ ಆಗೋದು. ಅದಕ್ಕೋಸ್ಕರ ಅವ್ರು ಆಟ ಆಡೋಷ್ಟು ಆಟ ಆಡಲಿ, ಪರವಾಗಿಲ್ಲ ಅಂತ ಬಿಟ್ಟಿದ್ದೀವಿ. ಹಾಗೆ ಇಲ್ಲೇ ಒಂದು ಸ್ವಲ್ಪ ಹೊತ್ತು 10-15 ನಿಮಿಷ ಆಟ ಆಡಿಕೊಂಡು ಆಮೇಲೆ ಮತ್ತೆ ಮನೆಗೆ ಹೋದ್ವಿ. ಆಮೇಲೆ ಜೋರು ಮಳೆ ಬರೋ ಥರ ಬೇರೆ ಆಗಿಬಿಟ್ಟಿತ್ತು. ಹಾಗೆ ಪಪ್ಪು ಮತ್ತು ಸಾಮಾನ್ಯ ಇಲ್ಲೇ ಕೂತಿದ್ರು, ಅಣ್ಣ ತಂಗಿ ಇಬ್ಬರೂ ಆಟ ಆಡ್ತಾಯಿದ್ರು. ಏನಿಲ್ಲ, ಅವ್ರು ಚಪ್ಪಲಿ ತೊಗೊಂಡು ನೀರಲ್ಲಿ ಬಿಡೋದು, ಆಮೇಲೆ ನಾವು ಎಕ್ಕೆ ಕೊಡೋದು, ಇದೇನೇ ಅವ್ರ ಆಟ. ಹಿಂಗೆ ಪಾಪು ಸ್ವಲ್ಪ ಭಯ ಪಟ್ಕೊಂಡ್ಲು ಇದ್ಲು. ಅಂದರೆ ಫಸ್ಟ್ ಟೈಮ್ ಆ ಥರ ನೀರಲ್ಲಿ ಕೂತ್ಕೊಂಡಿದ್ದಲ್ವಾ, ಹಾಗಾಗಿ ಹರಿತಾ ಇರೋ ನೀರಲ್ಲಿ ಕೂತಿರೋದ್ರಿಂದ ಅವಳು ಸುಮ್ಮನೆ ಹಂಗೆ ಕೂತ್ಕೊಂಡಿದ್ಲು. ಹಾಗೆ ಚೆನ್ನಾಗಿತ್ತು ಮಾತ್ರ, ತುಂಬ ಚೆನ್ನಾಗಿತ್ತು. ತುಂಬ ಒಳ್ಳೊಳ್ಳೆ ಮೆಮೊರೀಸ್ ಇದೆ ಈ ಥರ ಆಟ ಆಡಿರೋದು ಆಗಿರ್ಬೋದು.
ಎಷ್ಟೊಂದಿದೆ. ಅಜ್ಜಿ ಮನೆಯಲ್ಲಾಗಿರ್ಬೋದು ಅಥವಾ ನಮ್ಮ ಮನೆಯಲ್ಲೇ ಆಗಿರ್ಬೋದು, ನಮ್ಮ ಚೈಲ್ಡ್ಹುಡ್ಡಲ್ಲಂತೂ ಬ್ಯೂಟಿಫುಲ್ ಆಗಿತ್ತು ಚೈಲ್ಡ್ಹುಡ್ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರ ಚೈಲ್ಡ್ಹುಡ್ ಕೂಡ ತುಂಬ ಸ್ಪೆಷಲ್ ಆಗಿರುತ್ತೆ. ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಏನಾದರೂ ಇದ್ದರೆ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಅಲ್ಲೊಂದು 1/4 ಗಂಟೆ ಆಟ ಆಡಿಬಿಟ್ಟು ಇಲ್ಲಿ ಇವಾಗ ಮನೆಗೆ ಬಂದಿದ್ದೀವಿ. ಆವಾಗಲೇ ಪತ್ರೊಡೆ ಮಾಡಿದ್ವಿ ಅಲ್ಲ, ಅದು ತುಂಬ ಚೆನ್ನಾಗಿ ತಣ್ಣಗಾಗಿತ್ತು. ನೋಡಿ, ತಣ್ಣಗಾಗಿರೋ ಪತ್ರೊಡೆನ ಈ ಥರ ಕಟ್ ಮಾಡ್ಕೊತಾ ಇದ್ದೀವಿ. ತೆಳ್ಳಗೆ ಕಟ್ ಮಾಡಿಕೊಂಡು ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಕಾವಲಿನಲ್ಲಿ ರೋಸ್ಟ್ ಮಾಡಬೇಕು. ತುಂಬ ಚೆನ್ನಾಗಾಗತ್ತೆ. ನಾನು ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ, ಮುಂಚೆ ಮಾಡಿದ್ದೀನಿ, ಬಟ್ ಈ ಸತಿ ಮತ್ತೆ ಶಾರ್ಟ್ಸಲ್ಲಿ ಹಾಕಿದ್ದೀನಿ ನೋಡಿ. ಲಿಂಕ್ ಕೂಡ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಖಂಡಿತವಾಗ್ಲೂ ಚೆಕ್ ಮಾಡಿ ಆ್ಯಂಡ್ ಟ್ರೈ ಮಾಡಿ. ಆಟಿ ತಿಂಗಳು ಮುಗಿಯೋದಕ್ಕಿಂತ ಮುಂಚೆ ತುಂಬ ಸ್ಪೆಷಲ್ ಆಟಿನಲ್ಲಿ ಪತ್ರೊಡೆ ಆಗಿರ್ಬೋದು, ಈ ಕೆಸ್ವಿನ ಸೊಪ್ಪಿನ ಬೇರೆ ಬೇರೆ ಅಡುಗೆಗಳೆಲ್ಲ ಮಾಡಿಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಮಿಸ್ ಮಾಡದೆ ಟ್ರೈ ಮಾಡಿ. ಆ್ಯಂಡ್ ಸಖತ್ತಾಗುತ್ತೆ. ಇದೊಂಥರ ಸ್ಮೋಕಿ ಎಫೆಕ್ಟಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಸುಟ್ಕೊಬೇಕು. ಅದೊಂಥರ ಬ್ಲ್ಯಾಕಾಗಿ ಚೆನ್ನಾಗಿ ರೋಸ್ಟ್ ಆಗಬೇಕು. ಎಣ್ಣೆ ಹಾಕಿಬಿಟ್ಟು ಎರಡೂ ಕಡೆ ರೋಸ್ಟ್ ಮಾಡಬೇಕು. ತೆಂಗಿನೆಣ್ಣೆನೇ ಹಾಕ್ಕೊಳ್ಳಿ, ಆದಷ್ಟು ಪತ್ರೊಡೆ ಘಮ ಇನ್ನೂ ಹೆಚ್ಚುತ್ತೆ. ಆ್ಯಂಡ್ ಅದ್ರ ಮೇಲ್ಗಡೆಯಿಂದ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿನ ಉದುರಿಸ್ಕೊಂಡಿದ್ದೀವಿ, ಸೊ ದಟ್ ಅದೊಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತ. ಇವಾಗ ರುಚಿಯಾಗಿರುವಂಥ ಪತ್ರೊಡೆ ಟೋಸ್ಟ್ ರೆಡಿ. ಫ್ರೆಂಡ್ಸ್, ಪತ್ರೊಡೆ ರೆಡಿ. ಸ್ವಲ್ಪ ಡಾರ್ಕಾಗಿ ಕಾಣಿಸ್ತಾ ಇದೆ, ಮಳೆ ಬರೋ ಥರ ಇದೆ, ಹಂಗಾಗಿ ಟೇಸ್ಟ್ ಮಾಡಿ. ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ, ನನ್ನ ಫೇವ್ರೆಟ್ ಇದು. ಮಾರಾತೀನಿ ಈ ರೆಸಿಪಿ ಅಂತೂ ತುಂಬ ಚೆನ್ನಾಗಾಗತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ. ಈ ಪತ್ರೊಡೆನಲ್ಲೇ ಬೇರೆ ಬೇರೆ ಥರ ಮಾಡ್ಬೋದು. ಸ್ವೀಟ್ ಪತ್ರೊಡೆ ಮಾಡ್ಬೋದು, ಅದ್ರ ಜೊತೆಗೆ ಗಸಿ ಥರ ಮಾಡಿಬಿಟ್ಟು ಅದರಲ್ಲಿ ಕೂಡ ಹಾಕಿ ಮಾಡ್ಬೋದು. ಏನೇನೋ ಬೇರೆ ಥರ ಎಲ್ಲ ಮಾಡೋಕ್ಕಾಗುತ್ತೆ. ಬಟ್ ನನಗಿದು ಎಸ್ಪೆಷಲಿ ನನಗೆ ಟೋಸ್ಟ್ ತುಂಬ ಇಷ್ಟ. ಹಾಗೆ ಅಮ್ಮ ಬಿಸಿ ಬಿಸಿ ಕಾಫಿ ಮಾಡಿಕೊಟ್ಟಿದ್ರು. ನಾನು ಮತ್ತು ಅಕ್ಕ ಕೂತ್ಕೊಂಡು ಇಲ್ಲಿ ಕಾಫಿ ಕುಡ್ಕೊಂಡು ಪತ್ರೊಡೆ ತಿಂತಾಯಿದ್ದೀವಿ. ಈ ಥರ ಟೋಸ್ಟ್ ಮಾಡಿ ಬಿಸಿ ಬಿಸಿ ಕಾಫಿ ಜೊತೆಗೆ ತಿಂತಾಯಿದ್ರಂತೂ ಸಕ್ಕತ್ತಾಗಿರುತ್ತೆ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ವ್ಲಾಗ್. ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.